ಸರ್ ನಾವೇ ನೋಡ್ರಿ 4 ಜನ ಲೋನ್ ತಗೊಳ್ಳೋರು. ಹೌದ್ರಿ, ನೀವೆಲ್ಲರೂ ಏನು ಕೆಲಸ ಮಾಡ್ತೀರಿ? ನೋಡ್ರಿ ಸರ್, ಇದ್ರೊಳಗೆ ಒಬ್ರದ್ದು ಕಿರಾಣಿ ಅಂಗಡಿ ಐತ್ರಿ, ಒಬ್ರು ಟೇಲರ್ ಅದಾರಿ, ಮತ್ತೇನೈತಿ ನಾ ಇಬ್ರು ದಿನ ಕೆಲ್ಸಕ್ಕೆ ಹೋಗ್ತೀವ್ರಿ ಹೊಲಕ್ಕೆ ರೀ. ಹೊಲಕ್ಕಂದ್ರೆ ಮಂದಿ ಹೊಲಕ್ಕೆ ಕೂಲಿ ಹೆಂಗೆ ಕೆಲ್ಸಕ್ಕೆ ಹೋಗ್ತೀರೇನ್ರಿ? ಹ್ಞೂ ರೀ ಸರ್. ಅಂದಂಗ್ರಿ ಸರ, ನಮಗೆಲ್ಲರಿಗೆ ಲೋನ್ ಎಷ್ಟು ಹಾಕ್ತೀರಿ? ನಿಮಗೆ ನೋಡ್ರಿ ಅಮ್ಮ, ಈಗ ಫಸ್ಟ್ ಟೈಮ್ ಹಾಕತ್ತೀವಿ ಅಂದ್ರೆ ಒಂದು 40,000 ರೂಪಾಯಿ ಹಾಕ್ತೇವ್ರಿ. ಅದ್ರಾಗ ಒಂದು 2,000 ರೂಪಾಯಿ ಕಟ್ಟಾಗಿ ನಿಮ್ಮ ಅಕೌಂಟಿಗೆ 38,000 ರೂಪಾಯಿ ಜಮಾ ಹಾಕವ್ರಿ. 2,000 ರೂಪಾಯಿ ಎದುರು ಕಟ್ಟಕ್ಕವ್ರಿ ಸರ? ಅದು ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಅಂತೇಳಿ ಬ್ಯಾಂಕಿನ ಕಡೆಯಿಂದ ಕೊಟ್ಟಿರ್ತಾರೆ ರೀ, ಅದ್ರ 2,000 ರೂಪಾಯಿ ಕಟ್ಟಕ್ಕವ್ರಿ. ಹಂಗಂದ್ರೆ ಏನ್ರಿ ಸರ್ ಅದು? ಹಂಗಂದ್ರೆ ನೋಡ್ರಿ ಅಮ್ಮ, ನಿಮ್ಗೆ ಆರಾಮ ಇರಲಿಲ್ಲ, ನೀವೆಲ್ಲರಿ ದೊಡ್ಡ ದವಾಖಾನೆ ಅಡ್ಮಿಟ್ ಆಗಿರ್ತೀರಿ, ಅವಾಗ ನಿಮಗೆ ಬಿಲ್ 1 ಲಕ್ಷ 2 ಲಕ್ಷ ಆಗಿರ್ತದ. ಅವಾಗ ಏನೈತಿ, ನಮ್ಮ ಬ್ಯಾಂಕಿನವ್ರು ಬಂದು ಅರ್ಧ ಬಿಲ್ ಪೇ ಮಾಡ್ತಾರೆ, ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಹೌದೇನ್ರಿ ಸರ? ಹಂಗಾರೆ ನಡೀತಾ ತೋರಿ, 2,000 ಕಟ್ಟಾದ್ರೆ ನಡೀತಾವ್ರಿ. ನೋಡ್ರಿ, ನೀವು 4 ಜನ ಲೋನ್ ಹಾಕೋತೀನಿ ತನ್ನತ್ತೀರಿ, ನಿಮ್ಗೆ ನಮ್ಮ ಬ್ಯಾಂಕಿಂದು ಏನು ರೂಲ್ಸ್ ಐತೆ ಅಂತ ಹೇಳ್ತೀನಿ, ಎಲ್ಲರೂ ಚಂದಾಗಿ ಈಗ ಕೇಳ್ರಿ. ಮತ್ತು ಆಮೇಲೆ ನಮಗೆ ಹೇಳಿಲ್ರಿ ಸರ, ನಿಮಗೆ ಹೇಳಿಲ್ರಿ ಸರ ಅಂತ ಯಾರು ಅನ್ಬಾರ್ದು. ಹಾಂ ರೀ ಸರ, ಹೇಳ್ರಿ. ನೋಡ್ರಿ, ನಾಳೆ ನೀವು ಲೋನ್ ಹಾಕೊಂಡ ಮೇಲೆ ಪ್ರತಿ ತಿಂಗಳು 1ನೇ ತಾರೀಕಿಗೆ ನಾವು ನಿಮ್ಮ ಅಮೌಂಟ್ನ ಕಲೆಕ್ಟ್ ಮಾಡ್ತೀವಿ. ಅವಾಗ ಯಾರಾದರೂ ಒಬ್ಬರು ಎಲ್ಲ ರೊಕ್ಕನ ಕಲೆಕ್ಟ್ ಮಾಡಿ ನಮ್ಮ ಹತ್ರ ತಂದು ಕೊಡಬೇಕು. ಹ್ಞೂ ರೀ ಸರ, ಮತ್ತು ನೀವು ಲೋನ್ ಕೊಟ್ಟಿರ್ತೀರ ಅಂದ್ರೆ ನಾವು ತಿಂಗಳ ಕಟ್ಟಬೇಕಲ್ರಿ? ಹಾಂ ರೀ, ಕಟ್ಟಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾತು ಹೇಳ್ತೀನಿ ಕೇಳ್ರಿ. ನೋಡ್ರಿ, ಅಕಸ್ಮಾತ್ ಒಂದು ತಿಂಗಳ ನಿಮ್ಮ 4 ಜನದೊಳಗೆ ಒಬ್ರು ಯಾರೇ ಲೋನ್ ಕಟ್ಟಲಿಲ್ಲ ಅಂದ್ರೆ ನೀವು ಎಲ್ಲರೂ ಸೇರಿಸಿ ಆ ರೊಕ್ಕ ನಮಗೆ ತಂದು ಕೊಡ್ಬೇಕಾಗ್ತೈತಿ. ಹಾಂ, ಯಾಕ್ರಿ ಸರ? ನೀವು ಎಷ್ಟು ಶಾನೆ ಆಗಿರಲ್ರಿ, ಲೋನ ನೀವು ಅವ್ರಿಗೆ ಕೊಟ್ಟಿರ್ತೀರಿ, ನಮಗೆ ಕೊಟ್ಟಿರ್ತೀರಿ ಏನ್ರಿ ಅವ್ರ ರೊಕ್ಕ ರೀ? ಹಾಂ, ಇದೇ ಬೇಕಾಗಿತ್ತು ರೀ ನನಗೂ. ಹಂಗಂದ್ರೆ ನಿಮ್ಮ 4 ಜನನು ಗ್ಯಾರಂಟಿಲೇ ಕಟ್ಟಂಗಿದ್ರೆ ಅಷ್ಟೇ ನಮ್ಮ ಹತ್ರ ಲೋನ್ ತೊಗೋರಿ, ಇಲ್ಲಂದ್ರೆ ತೊಗೋಬೇಡ್ರಿ. ಯವ್ವ, ಈ ಮುದಿಕ್ನ ಸುಮ್ ಕುಂದ್ರಂಗಿಲ್ಲ ಒಂದಿಟ್ಟು. ಲೋನ್ ತೊಗೊಳ್ಳೋ ಮಟ್ಟ ಲೋನ್ ತೊಗೊಂಡಿಂದ ಅದು ಮುಂದೆ ಏನು ಆಕೈತಿಲ್ಲ ಕಡೆ. ಲಕ್ಷ್ಮಿ, ಈ ಮುದುಕಿಗೆ ನಮ್ಮ ಟೀಮ್ದಾಗ ಎದಕ್ಕೆ ತಂದು ಲೋನ್ ಹಾಕೊಳ್ಳೋ ಮಟ್ಟನ ಸುಮ್ ಕುಂದ್ರಲಾಗ್ಯದ ನೋಡು. ಎಷ್ಟು ಅಡ್ಡಾಡ ಮಾತಾಡ್ತಾಳ ಸರ್ಗೆ. ಸುಮ್ ಹ್ಞೂ ಅಂದ್ರೆ ಲೋನ್ ಹಾಕೊಂಡ್ರೆ ಆಕೈತಿಲ್ಲ, ನಾಳೆ ಅದು ಮುಂದೆ ಏನಾಕಾಗಲ್ಲಕ್ಕೆ ನಾ ಏನ್ರ ಮಾಡೋಣ ಕಡೆ. ಹ್ಞೂ ನಾನು ಅದಾನ ಆತೀನಿ, ಬಿಕ್ಕೊಂಬೇಡಿ ಮುದುಕಿನ ಬಾಯಿ ಮುಚ್ಚಂದು ಸುಮ್ ಕುಂದ್ರಲಾಗೈತೆ ನೋಡತ್ತಾಗ. ಹೆಂಗೆ ಮಾಡ್ತೀರಿ ಅಕ್ಕೋರು? 4 ಜನ ಸೇರಿಸಿದ್ರೆ ನನಗೆ ಹೇಳ್ರಿ, ಒಟ್ಟರದ್ದು ಗ್ಯಾರಂಟಿ ಅಷ್ಟ್ರು ತೊಗೋಬೇಕು. ಅವ್ರವ್ರ ಗ್ಯಾರಂಟಿ ಅವ್ರ ಮೇಲೆ ಅಂತ ನಾವು ಬಿಡಂಗಿಲ್ಲ. ನಾವು ಲೋನ್ ಹಾಕೋಬೇಕಾದ್ರೆ ನಿಮ್ಗೆ ಆ ಪೇಪರ್ಸ್ ಮೇಲೆಲ್ಲ ಸಹಿ ಮಾಡಿರ್ತೀವಿ, ಅದ್ರ ಮೇಲೆ ನಾವು ಅದೇ ರೀತಿ ಎಲ್ಲ ಬರೆದಿರ್ತೀವಿ. ಅವ್ರು ಯಾರಾದ್ರೂ ಲೋನ್ ಕಟ್ಟಲಿಲ್ಲ ಅಂದ್ರೆ ಅವ್ರು ಓದಿದ ಲೋನ ನೀವು ಕಟ್ಬೇಕಂತ ಹೇಳಿ ನಾವು ಬರೆದು ನಿಮ್ಮ ಕೈಲಿ ಸಹಿ ಮಾಡಿಸ್ಕೊಂಡಿರ್ತೀವಿ. ನೀವು ಕಟ್ಟಲೇಬೇಕಾಕೈತಿ. ಲೋನ್ ಹಾಕೋಕ್ಕಿಂತ ಮೊದಲೇ 100 ಸಾರಿ ವಿಚಾರ ಮಾಡಿರಿ, ಆಮೇಲೆ ಲೋನ್ ಹಾಕೋರಿ. ಮತ್ತು ಲೋನ್ ಹಾಕೊಂಡ್ಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬೇಡ್ರಿ. ನೀವು ಲೋನ್ ಕಟ್ಟಲಿಲ್ಲ ಅಂದ್ರೆ ನಾಳೆ ನಿಮ್ಮ ಸೀಲ್ ಎಲ್ಲ ಹಾಳಾಕೈತಿ. ಸರ್, ಹಂಗೇನಿಲ್ಲ ತೋರಿ, ನಾವು ಅಷ್ಟರು ಕಟ್ಟವ್ರೆ ಅದೇವ್ರಿ. ಆ ಮುದುಕಿದ ಏನು ಕೇಳ್ತೀರಿ? ಹ್ಞೂ ರೀ ಸರ್, ನಾವೆಲ್ಲರೂ ಕರೆಕ್ಟಾಗಿ ಲೋನ್ ಕಟ್ತೀವ್ರಿ. ಹ್ಞೂ ರೀ ಸರ್, ನಾನು ಕರೆಕ್ಟಾಗಿ ಲೋನ್ ಕಟ್ತೀನಿ ರೀ. ಹಾಂ ರೀ, ಸರಿ. ಹಂಗಂದ್ರೆ ನೀವೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಡ್ರಿ, ನಾನು ನಾಳೆ ಬಂದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಸರ್, ಹಂಗಂದ್ರೆ ಲೋನ್ ಎಷ್ಟು ದಿನ ಆಗ್ಬೋದು ರೀ? ನೋಡಿರಿ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದ್ರೆ 1 ವಾರದೊಳಗಡೆ ನಿಮ್ಗೆ ಲೋನ್ ಹಾಕಿಸ್ಕೊಡ್ತೀನಿ ರೀ. ಸರ್, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿನೇ ಅದಾವೆ ರೀ. ಹಾಂ ರೀ, ಕ್ಲಿಯರ್ ಇದ್ರೆ ನಾಳೆ ನಮ್ಮ ಮ್ಯಾನೇಜರ್ ಕರ್ಕೊಂಬರ್ತೀನಿ ರೀ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೇವೆ ತಗೋರಿ. ಹಾಂ ರೀ ಸರ್, ಸರಿ ರೀ. ಆದಷ್ಟು ನೋಡಿರಿ ಸರ್, ಒಂದು ಸ್ವಲ್ಪ ಜಲ್ದಿನೇ ಲೋನ್ ಹಾಕ್ರಿ. ಹಾಂ ರೀ, ನಾನು ನಾಳೆ ಬರ್ತೀನಿ ತಗೋರಿ, ನೀವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿರಿ, ಆದಷ್ಟು ಜಲ್ದಿ ನಿಮ್ಗೆ ಲೋನ್ ಹಾಕಿಸ್ತೇವೆ ರೀ. ಹಾಂ ರೀ ಸರ್.